ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿ ಇಂದಿಗೆ 16ನೇ ದಿನ. ಆಗಸ್ಟ್ 8ರ ತನಕ ಕರ್ನಾಟಕದಲ್ಲಿ ಮತದಾರರ ತೀವ್ರ ಪರಿಷ್ಕರಣೆ ನಡೆಯಲಿದೆ. ಆದರೆ ಈ ನಡುವೆ ಈ ಪ್ರಕ್ರಿಯೆಯಲ್ಲಿ ಹಲವು ಗೊಂದಲ, ವಿವಾದಗಳು ಕೂಡ ನಡೆದಿವೆ. ಇನ್ನುಳಿದ ದಿನಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಹೇಗೆ ನಡೀಬೇಕು, ಈ ಕುರಿತು ರಾಜ್ಯದ ಜನರ ಸಲಹೆ ಮತ್ತು ಸೂಚನೆಗಳಾದರೂ ಏನು ಅನ್ನೋದೇ ಇಂದಿನ ನಿಮ್ಮ ಧ್ವನಿಯ ಕವರ್ ಸ್ಟೋರಿ. ಎಸ್ಐಆರ್ ಅಲ್ಲಿ ಗೊಂದಲ ಇದ್ರೆ ಅದನ್ನು ಸಹಾಯವಾಣಿ ಕೇಂದ್ರ ಮತ್ತು ಸಹಾಯಕ ಕೇಂದ್ರಕ್ಕೆ ಸಂಪರ್ಕಿಸುವಂತೆ ಚುನಾವಣಾ ಆಯೋಗ ಹೇಳಿದೆ. ಹಲವು ಜನರು 1950 ಸಹಾಯವಾಣಿಗೆ ಕಾಲ್ ಮಾಡೋರ ಟೋಟಲಿ ಅದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕೆಲವೊಂದು ಭಾಗದಲ್ಲಿ ಈ ಒಂದು ಸ್ಟಿಕ್ಕರ್ ಅಂಟಿಸಿಲ್ಲ. ರಾಜ್ಯದಲ್ಲಿ ಎಸ್ಐಆರ್ ಶುರುವಾಗಿ ಇಂದಿಗೆ 16ನೇ ದಿನ. ಎಸ್ಐಆರ್ ಪ್ರಕ್ರಿಯೆ ಅರ್ಧ ದಾರಿ ಅವಲೋಕನ. ಎಸ್ಐಆರ್ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ಕಳೆದ ತಿಂಗಳು ಜೂನ್ 30ರಂದು ರಾಜ್ಯದಲ್ಲಿ ಆರಂಭ ಆದ ಎಸ್ಐಆರ್ ಪ್ರಕ್ರಿಯೆ ಇದೀಗ ಅರ್ಧ ದಾರಿಯನ್ನ ತಲುಪಿದೆ. ಇನ್ನು ಎಸ್ಐಆರ್ ಪ್ರಕ್ರಿಯೆ ಅಂತ್ಯಗೊಳ್ಳುವುದಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಹೀಗಾಗಿ ಈ ಅರ್ಧ ದಾರಿಯ ಅವಲೋಕನದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಜನರ ಸಮಸ್ಯೆ ಆಲಿಸಲು ಇರೋದೊಂದೇ ಫೋನ್. ಹೌದು, ಮತದಾರರಿಗೆ ಸಹಾಯ ಆಗಲೆಂದು ರಾಜ್ಯದಾದ್ಯಂತ 34,600 ಸಹಾಯವಾಣಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಬೆಂಗಳೂರಿನ 911 ಕಡೆ ವಿಎಫ್ಸಿ ಅಂದ್ರೆ ವೋಟಿಂಗ್ ಫೆಸಿಲಿಟೇಷನ್ ಸೆಂಟರ್ ತೆರೆಯಲಾಗಿದೆ. ಅಲ್ಲದೆ ಬೆಂಗಳೂರಿನ 7 ವಿಧಾನಸಭಾ ಕ್ಷೇತ್ರಕ್ಕೆ ಡಿಸಿ ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರ ಓಪನ್ ಮಾಡಲಾಗಿದೆ. ಆದರೆ ಕೆಲ ಸಹಾಯವಾಣಿ ಕೇಂದ್ರಗಳು ಇದ್ದೂ ಇಲ್ಲದಂತಿರುವುದು ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಬೆಂಗಳೂರಿನ 7 ವಿಧಾನಸಭಾ ಕ್ಷೇತ್ರಗಳಿಗೆ ಸಹಾಯ ಆಗುವುದಕ್ಕೆ ಬೆಂಗಳೂರಿನ ಡಿಸಿ ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರವನ್ನು ತೆರೆಯಲಾಗಿದೆ. ಆದರೆ ಈ ಸಹಾಯವಾಣಿ ಸೆಂಟರ್ ಅಲ್ಲಿ ಇರೋದೊಂದೇ ಲ್ಯಾಂಡ್ಲೈನ್ ಫೋನ್. ಈ ಬಗ್ಗೆ ಇಲ್ಲಿರುವ ಸಿಬ್ಬಂದಿ ಮಾತಾಡಿದ್ದು, ಒಂದೇ ಫೋನ್ ಇರೋದು ನಿಜ, ಆದರೆ ಮತದಾರರಿಗೆ ತೊಂದರೆ ಆಗಿಲ್ಲ ಅಂತ ಹೇಳಿದ್ದಾರೆ. ಈಗ ಒಂದೇ ಹೆಲ್ಪ್ ಲೈನ್ ನಾವು ಬಿಟ್ಟಿದ್ದೀರಿ, ಕಾಲ್ ಕನೆಕ್ಟ್ ಆಗಲ್ಲ, ಕಾಲ್ ಬಿಸಿ ಬಂದ್ರೆ ಮತ್ತೆ ಅಂದ್ರೆ ಬಿಸಿ ಬಂದ್ರೆ ಲ್ಯಾಂಡ್ಲೈನ್ ಮಾಡಕ್ಕಾಗಲ್ಲ, ಅದು ಎರಡನೇ ವಿಚಾರ. ಬಟ್ ಕಾಲ್ ಕನೆಕ್ಟ್ ಆಗಲ್ಲ, ಇಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಇಲ್ಲೊಂದು ಕೊರತೆ ಇದೆ ಅಂತಾರೆ. ಇಲ್ಲ, ಆತರ ಏನಿಲ್ಲ. ನಾವು ಎಸ್ಐಆರ್ ಸ್ಟಾರ್ಟ್ ಆದಾಗಿಂದನೂ ನಾವು 24x7 ವರ್ಕಿಂಗ್ ಅಲ್ಲಿ ಇದ್ದೀವಿ. ನೈಟ್ ಇದ್ದೇ ಇರ್ತದೆ. ಸಿಬ್ಬಂದಿನ ಕೊರತೆ ಏನಿಲ್ಲ. 24x7 ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಬೀದರ್ನಲ್ಲಿ ಸಹಾಯವಾಣಿ ಕೇಂದ್ರ ಇದ್ದೂ ಇಲ್ಲದಂತೆ. ಎಸ್ಐಆರ್ ಸಹಾಯವಾಣಿ ಕೇಂದ್ರದ ಬಗ್ಗೆ ರಿಪಬ್ಲಿಕ್ ಕನ್ನಡ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಬೀದರ್ನಲ್ಲಿ ರಿಯಾಲಿಟಿ ಚೆಕ್ ಮಾಡಿದ ಸಂದರ್ಭದಲ್ಲಿ ಸಹಾಯವಾಣಿ ಕೇಂದ್ರದಲ್ಲಿ ಯಾವುದೇ ರೆಸ್ಪಾನ್ಸ್ ಸಿಗದೆ ಇರೋದು ಬಯಲಾಗಿದೆ. ಏನ್ ಕಸ್ಟಮರ್ ಕೇರ್ ನಂಬರ್ ಇದೆ 1950 ನೋಡಬಹುದು. ಈಗಾಗಲೇ ಹಚ್ಚಿದಾರ. ವೋಟರ್ ಐಡಿ ಕಾರ್ಡ್ ಹೆಲ್ಪ್ ಲೈನ್ ಅಂತ ಬರ್ತಾ ಇದೆ ನೋಡಬಹುದು. ಆದ್ರೆ ಟೋಟಲಿ ನಾ ಇನ್ನೊಂದ್ಸರಿ ಹಚ್ತೀನಿ, ಕಟ್ ಆಗ್ಬಿಡುತ್ತಾ ಫೋನು, ಯೂಸ್ ಆಗ್ತಾ ಇಲ್ಲ. ಸ್ಪೀಕರ್ ಕೂಡ ಆನ್ ಮಾಡ್ತೀವಿ, ಯಾವುದೇ ಒಂದು ಟೋಟಲಿ ಆ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ ನೋಡಬಹುದು, ಕಟ್ ಆಗ್ಬಿಡುತ್ತೆ. ಮನೆಗಳ ಬದಲು ಕಮರ್ಷಿಯಲ್ ಜಾಗಗಳಿಗೆ ಸ್ಟಿಕ್ಕರ್ ಅಂಟಿಸಿದ್ರ? ಮತದಾರರ ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಬೇಕು. ಆದರೆ ಬೆಂಗಳೂರಿನ ಕೆಲವು ಕಡೆ ಹೋಟೆಲ್ ಅಂಗಡಿಗಳಿಗೆ ಸ್ಟಿಕ್ಕರ್ ಅಂಟಿಸಿರೋದು ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ ಅಲ್ಲಿ ಬಯಲಾಗಿದೆ. ನಮ್ಗೆ ಗೊತ್ತಿಲ್ಲ ಸರ್. ಇಲ್ಲ, ಯಾರು ಸ್ಟೇ ಆಗಲ್ಲ. ನಮ್ಗೆ ಗೊತ್ತಿಲ್ಲ. ಹಂಚ್ಬಿಟ್ಟು ಹೋಗಿದ್ದಾರೆ. ಓಟ್ದೆಲ್ಲ ಆಯ್ತು. ಅವ್ರೊಂದು ತಗೊಂಡೋದ್ರು, ನಮ್ ಫೋಟೋ ಎಲ್ಲ ಹಾಕಿ.